ಅವರು ಹೇಳುತ್ತಾರೆ, ತಾನೇ ತನ್ನ ಮೇಲೆ ನಗಲು ಕಲಿತವನು ಯಾರಿಗೂ ನಗುವಿನ ವಸ್ತುವಾಗುವುದಿಲ್ಲ. ಈ ಸತ್ಯವನ್ನು ನಾನು ಶಾಲೆ ಜೀವನ ಮುಗಿದ ಮೇಲೆ ಅರ್ಥ ಮಾಡಿಕೊಂಡೆ. ಶಾಲೆಯಲ್ಲಿ ಒಂದು ತಪ್ಪು ಮಾಡಿದರೂ ಎಲ್ಲರೂ ನನ್ನನ್ನೇ ನೋಡುತ್ತಿದ್ದಾರೆ ಅಂತ ಭಾಸವಾಗುತ್ತಿತ್ತು. ಬಿದ್ದರೆ ಶೂ ಲೇಸ್ ಕಟ್ಟಿದ್ದೀನಿ ಅಂತ ನಟಿಸುತ್ತಿದ್ದೆ. ಉತ್ತರ ಗೊತ್ತಿಲ್ಲದಾಗ ಹೊಸ ಗ್ರಹವನ್ನು ಕಂಡುಹಿಡಿಯುತ್ತಿರುವಂತೆ ಮೇಲಕ್ಕೆ ನೋಡುತ್ತಿದ್ದೆ. ಒಂದು ದಿನ ತುಂಬ ಆತ್ಮವಿಶ್ವಾಸದಿಂದ ಉತ್ತರ ಹೇಳಿದೆ. ಅದು ಸಂಪೂರ್ಣ ತಪ್ಪು. ಕ್ಲಾಸ್ ನಗಿತು. ಟೀಚರ್ ನಗುತ್ತಿದ್ದರು. ಆ ಕ್ಷಣದಲ್ಲಿ ನಾನು ಎಲ್ಲರಿಗಿಂತ ಜೋರಾಗಿ ನಗಿದೆ. ಅದೊಂದು ಮಾಯಾಜಾಲ. ಜನರು ನನ್ನ ಮೇಲೆ ನಗುವುದನ್ನು ಬಿಟ್ಟು ನನ್ನ ಜೊತೆಗೆ ನಗಲು ಆರಂಭಿಸಿದರು. ಅಂದೇ ಕಲಿತ ಪಾಠ. ನಾವು ಮೊದಲು ನಮ್ಮ ಮೇಲೆ ನಗಿದರೆ ನಮ್ಮ ತಪ್ಪು ಯಾರಿಗೂ ಆಯುಧವಾಗುವುದಿಲ್ಲ. ಹಾಸ್ಯದಿಂದ ಬಂದ ಆತ್ಮವಿಶ್ವಾಸ ದುರ್ಬಲತೆ ಅಲ್ಲ, ಅದು ನಗುವಿನ ಜೊತೆಗಿನ ಶಕ್ತಿ.